ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ ಲಕ್ಷ್ಮೀ ಅಮ್ಮನವ್ರಿಗೆ ವಿಶೇಷವಾಗಿ ಬಿಲ್ವ ಪತ್ರೆಯಿಂದ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 5 ಗಂಟೆ 10 ನಿಮಿಷ. 5 ಗಂಟೆ 10 ನಿಮಿಷಕ್ಕೆ ಎಷ್ಟು ಬೆಳಕಿದೆ ನೋಡಿ. ಚಂದ್ರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ. ಹಕ್ಕಿಗಳ ಸೌಂಡು, ಬೆಳಗ್ಗೆ ಸೂರ್ಯ ಬರ್ತಾ ಇರುವಂತಹ ಒಂದು ಬೆಳಕು ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ. ಬೆಳಗ್ಗೆ ಬೇಗ ಎದ್ದೇಳಬೇಕಾಯಿತು. ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಗ್ರಾಮ ದೇವತೆಗೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವತ್ತಿನ ಸ್ವಲ್ಪ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕಿ ಹೂಗಳಿಂದ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಧಿಕ ಮಾಸ ಮುಗಿತಾ ಬರ್ತಾ ಇದೆ ಫ್ರೆಂಡ್ಸ್. ಇನ್ನೇನು ಮುಗ್ದೇ ಹೋಯಿತು. ಯಾರೆಲ್ಲ ಇನ್ನೂ ಪೂಜೆ ಮಾಡ್ಕೊಂಡಿಲ್ಲ ತಪ್ಪದೆ ಮಾಡ್ಕೊಳ್ಳಿ. ಅಟ್ಲೀಸ್ಟು ಭಾನುವಾರ ಅಥವಾ ಸೋಮವಾರನೂ ಪೂಜೆ ಮಾಡ್ಕೊಳ್ಳಿ. ಅಮಾವಾಸ್ಯೆ ಪೂಜೆ ತುಂಬಾ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ನೆನ್ನೆ ಗುರುವಾರ ಅಲ್ವಾ, ಏಕಾದಶಿ ಇತ್ತು. ಸೊ ಇವತ್ತು ದ್ವಾದಶಿ, ಹಾಗಾಗಿ ಶುಕ್ರವಾರ ಬೇರೆ. ಲಕ್ಷ್ಮೀ ಅಮ್ಮನವ್ರಿಗೆ ಇವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಅಧಿಕ ಮಾಸದಲ್ಲಿ ನಾವು ಏನೇ ಪೂಜೆಗಳನ್ನ ಮಾಡಿದ್ರೂ ನಮಗೆ ಹೆಚ್ಚಾಗಿ ಫಲಗಳು ಆ ಥರದ್ದು ಸಿಗುತ್ತೆ. ಇನ್ನು ನೆಕ್ಸ್ಟ್ ಮಂತ್ ಕೂಡ ನಮ್ಗೆ ಅಧಿಕ ಮಾಸ ಸಿಗುತ್ತೆ ಅಲ್ವಾ. ಯಾರಾದರೂ ಪೂಜೆಗಳನ್ನ ಮಾಡ್ಕೊಬೇಕು ಅಂತಿದ್ರೆ ಮಾಡ್ಕೊತಾ ಇರಿ, ತುಂಬಾ ಒಳ್ಳೆಯದು. ಅಧಿಕ ಮಾಸದಲ್ಲಿ ಲಕ್ಷ್ಮೀ ನಾರಾಯಣರ ಪೂಜೆ ತುಂಬಾ ನಮಗೆ ಒಂದು ಶ್ರೇಯಸ್ಸು ಮತ್ತು ಯಶಸ್ಸನ್ನು ಕೊಡುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ ಆದಷ್ಟು ಅಧಿಕ ಮಾಸದಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಅದರಲ್ಲಿ ಶುಕ್ರವಾರ ಆಮೇಲೆ ಶನಿವಾರ ಇದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನೇನೇ ಪೂಜೆ ಮಾಡ್ಕೊಂಡಿದ್ನಲ್ಲ ನೋಡಿ, ಎಲ್ಲ ಹಾಗೆ ಇದೆ. ಬೆಳಗ್ಗೆ 6 ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಿದೆ. ಈಗ ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಹಂಗೆ ಲಕ್ಷ್ಮೀ ಅಮ್ಮನವ್ರ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಟಿಪ್ಸ್ ಕೊಡ್ತೀನಿ ಅಂತಂದರೆ, ಮಹಾಲಕ್ಷ್ಮಿ ಅಮ್ಮನವ್ರದ್ದು ಯಾವ ರೀತಿ ನಾವು ಹೊಲಿಸ್ಕೊಳ್ಬೋದು ಅಂತ ಹೇಳಿ. ನಾವು ಎಷ್ಟೇ ಹೂಗಳನ್ನ ಇಟ್ಟರೂ ಈ ಬಣ್ಣದ ಹೂಗಳನ್ನ ಇಟ್ಟು ನಾವು ಪೂಜೆ ಮಾಡೋದು ಮತ್ತು ಅಮ್ಮನವ್ರಿಗೆ ಈ ಒಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ಹೇಳ್ತೀನಿ ನಿಮಗೆ ಗೊತ್ತಿಲ್ಲದಂಗೆ ಯಾವುದಾದ್ರೂ ಒಂದು ರೀತಿಯಾಗಿ ಒಂದು ಒಳ್ಳೆ ಕೆಲಸ ಸಿಕ್ಕಿ ಒಂದು ಒಳ್ಳೆ ಅಂದರೆ ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ದಾರಿ ಸಿಗುತ್ತೆ. ಓಕೆನಾ? ಸೊ ಇಷ್ಟು ಮಾಡ್ಕೊತಾ ಇರಿ. ಅಂದರೆ ಎಂಥ ಕಷ್ಟದಲ್ಲೂ ಯಾರ ಹತ್ರ ಆದರೂ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ. ಹೇಗಾದರೂ ಒಂದು ರೀತಿಯಾಗಿ ನಮಗೆ ಕೈಯಲ್ಲಿ ಹಣ ನಿಲ್ಲುವಂಥದ್ದು, ದುಡ್ಡಿದ್ದೆಲ್ಲ ಹಣ ನಾವು ಚೆನ್ನಾಗಿ ಸೇವ್ ಮಾಡುವಂಥದ್ದು, ಒಂದು ಸ್ವಲ್ಪ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಸೇರಿಸುವಂತಹ ಒಂದು ಬೇರೆ ದಾರಿಗಳು ಸಿಗುವಂಥದ್ದು. ಸೊ ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ನಾನು ಹೇಳೋ ಯಾವ ಟಿಪ್ಸು ಅಷ್ಟೇ, ನಾನು ಎಲ್ಲೂ ಕಾಫಿ ಮಾಡಿ ಆಗಲಿ ಅಥವಾ ಬೇರೆ ಏನಾದರೂ ಮಾಡಿ ಹೇಳುವಂಥದ್ದೆಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಅಷ್ಟೇ ನಾನು ಶೇರ್ ಮಾಡೋದು. ನಮ್ಗೆ ಏನು ಗೊತ್ತಿದೆಯೋ ನಾವು ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಏನು ನಿಮಗೆ ಗೊತ್ತಾಗುತ್ತೆ. ಲೈಫಲ್ಲಿ ಏನಾದರೂ ಒಂದು ಆಗಬೇಕು ಅಂತಲೇ ದೊಡ್ಡ ಮಿರಾಕಲ್ಸ್ ನಡೀಬೇಕು ಅಂತ ಏನೂ ಇಲ್ಲ. ನಾವು ಮಾಡುವಂತಹ ಒಂದು ಚಿಕ್ಕ ಪರಿಹಾರಗಳು ಅಷ್ಟೇ ನಮಗೆ ದೊಡ್ಡ ಯಶಸ್ಸನ್ನು ಕೊಡುತ್ತೆ. ಓಕೆನಾ? ಹಾಗಾಗಿ ಇವತ್ತು ಅಮ್ಮನವ್ರಿಗೆ ಪ್ರಿಯವಾದಂತಹ ನೈವೇದ್ಯ ಮತ್ತು ಶುಕ್ರವಾರ ಯಾವ ಬಣ್ಣದ ಹೂಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಬೇಗನೆ ಅಮ್ಮನವ್ರು ಹೊಲಿತಾರೆ. ಅದಾದಮೇಲೆ ಲಕ್ಷ್ಮೀ ಅಮ್ಮನವ್ರಿಗೆ ಮತ್ತೊಂದು ವಿಶೇಷವಾದಂತಹ ಒಂದು ಹಾರ ಹೇಳ್ತೀನಿ. ಸೊ ಅದು ಯಾವುದು ಅಂತ ಕೂಡ ತೋರಿಸ್ಕೊತೀನಿ. ಹಾಗೆ ಪೂಜೆ ಮಾಡ್ತಾ ಎಲ್ಲನೂ ನೋಡ್ಕೊತಾ ಹೋಗೋಣ. ಇನ್ನು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆನೇ ಹೋಗಿ ಗ್ರಾಮ ದೇವತೆಗೆ ಅಂದರೆ ಮಾರಮ್ಮ ಮತ್ತು ಇನ್ನೊಂದು ದೇವರು ಇದ್ದಾರೆ ನಮ್ಮ ಊರಲ್ಲಿ. ಸೊ ಅಲ್ಲೆಲ್ಲ ಹೋಗಿ ಬೇಗ ಪೂಜೆ ಮಾಡ್ಕೊಂಡು ಬಂದೆ. ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ 7 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಅಮ್ಮನವ್ರಿಗೆ ಒಂದು 9 ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ. ಇನ್ನು ಇವತ್ತು ರಾಹು ಕಾಲದಲ್ಲಿ ಕೂಡ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಅಷ್ಟರೊಳಗಡೆ ಪೂಜೆ ಕೂಡ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವೇನೇ ಪೂಜೆ ಮಾಡಿದ್ರೂ ಗಣಪತಿ ಪೂಜೆ ಅಲ್ವಾ, ಅದರಲ್ಲೂ ಮಹಾಲಕ್ಷ್ಮಿ ಪೂಜೆ ನಾವು ಮಾಡಿದ್ವಿ ಅಂತಂದರೆ ತಪ್ಪದೆ ನಾವು ಗಣಪತಿ ಪೂಜೆ ಮಾಡಲೇಬೇಕು, ಗಣಪತಿನ ಇಡಲೇಬೇಕು. ಅಂತಂದರೆ ಆ ಪೂಜೆ ಮಾತ್ರ ಸಂಪೂರ್ಣ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಗಣಪತಿಯನ್ನು ರೆಡಿ ಮಾಡಿಕೊಂಡಿದ್ದೀನಿ. ಒಂದು ವೀಳ್ಯದೆಲೆ ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು. ನೀವು ಬೇಕಾದರೆ ಮಾಡ್ಕೊಳ್ಳಿ. ಇನ್ನು ಲಕ್ಷ್ಮೀ ಅಮ್ಮನವ್ರನ್ನ ನೋಡಿ, ಇಷ್ಟು ಪುಟಾಣಿ ಅಮ್ಮನವ್ರು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರಲ್ವ. ಗಣಪತಿ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅಮ್ಮನವ್ರನ್ನ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವ ನನ್ನ ಮುದ್ದು ಗಣಪತಿ. ಅಮ್ಮನವ್ರಿಗೆ ಮುತ್ತಿನ ಹಾರ ಹಾಕ್ಕೊಂಡಿದ್ದೀನಿ. ತುಂಬ ಚಿಕ್ಕದು ಅಮ್ಮನವರು, ಒಂದು 2 ಇಂಚಿದೆ ಅಷ್ಟೇ.
ಇನ್ನು ಅಮ್ಮನವ್ರನ್ನ ಕೂರಿಸೋದಕ್ಕೆ ಅಂತ ಹೇಳಿ ತಾವರೆ ಹೂವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಮಾಡ್ಕೋತಾ ಲಕ್ಷ್ಮೀ ಅಮ್ಮನವ್ರಿಗೆ ನೀವು ಶುಕ್ರವಾರ ಏನು ಮಾಡಬೇಕು ಗೊತ್ತಾ, ಬೆಳಗ್ಗೆ 6 ಗಂಟೆ ಒಳಗಡೆ ಅಥವಾ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಮ್ಮನವರ ಅನುಗ್ರಹನ ನೀವು ಪಡ್ಕೊಳ್ಬೇಕು ಅಂತಿದ್ರೆ ಅಮ್ಮನವ್ರಿಗೆ ತಪ್ಪದೆ ಬಿಳಿ ಹೂಗಳನ್ನು ನೀವು ಅರ್ಪಿಸಬೇಕು. ಶುಕ್ರನಿಗೆ ಅಧಿಪತಿ ಮಹಾಲಕ್ಷ್ಮಿ, ಶುಕ್ರನಿಗೆ ತುಂಬ ಪ್ರಿಯವಾದದ್ದು ಮೊಸರು, ಬಿಳಿ ಬಣ್ಣದ್ದು. ಹಾಗಾಗಿ ಮೊಸರಿಂದ ಮಾಡಿದಂತಹ ಒಂದು ಆಹಾರ ಅಥವಾ ಹಾಲಿನಿಂದ ಮಾಡಿದಂತಹ ಒಂದು ನೈವೇದ್ಯ ಯಾವುದಾದ್ರೂ ಅಷ್ಟೇ ಇರ್ಬೋದು, ಅದರಲ್ಲೂ ಮೊಸರನ್ನ ತುಂಬಾ ಇಷ್ಟ. ಅವತ್ತು ಶುಕ್ರವಾರ ದಿನ ಮೊಸರನ್ನವನ್ನು ಇಟ್ಟು ಪೂಜೆ ಮಾಡಿ ಆದಷ್ಟು ಬಿಳಿ ಹೂಗಳಿಂದ ಅಲಂಕಾರ ಮಾಡೋದ್ರಿಂದ ಶುಕ್ರ ಚೆನ್ನಾಗಿ ನಮಗೆ ಆ್ಯಕ್ಟಿವೇಟ್ ಆಗ್ತಾನೆ ಲೈಫಲ್ಲಿ, ಓಕೆನಾ. ಇನ್ನು ಲಕ್ಷ್ಮೀ ಅಮ್ಮನವ್ರಿಗೆ 5 ವೀಳ್ಯದೆಲೆನೇ ಇಟ್ಟು ಮಧ್ಯದಲ್ಲಿ ಅಮ್ಮನವ್ರನ್ನ ಕೂರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಹಾಗೆ 8 ಏಲಕ್ಕಿ ಅಷ್ಟಲಕ್ಷ್ಮಿಯರು, ಹಾಗಾಗಿ 8 ಏಲಕ್ಕಿಯನ್ನು ನೀರಲ್ಲಿ ಒಂದು 2 ನಿಮಿಷ ನೆನೆಸಿ ಒಂದು ಸ್ವಲ್ಪ ಅರಿಶಿಣದಲ್ಲಿ ಮಿಕ್ಸ್ ಮಾಡಿ ರೀತಿ ಹೊಲ್ಬಿಟ್ಟು ಈ ರೀತಿ ಹಾಕಿ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗೆ ಹೇಳ್ತೀನಿ, ಯಾವತ್ತಿಗೂ ಅಷ್ಟೇ ಒಂದು ದುಡ್ಡಿಗೆ ಕೊರತೆ ಬರೋದಿಲ್ಲ. ಹೇಗಾದರೂ ಆಗಲಿ ಮನೆಯಲ್ಲಿ ನಮಗೆ ಹಣ ಅಂತ ಅನ್ನೋದು ಇದ್ದೇ ಇರುತ್ತೆ. ಸಾಲ ಮಾಡುವಂತಹ ಅವಶ್ಯಕತೆಯೇ ನಮ್ಗೆ ಬರೋದಿಲ್ಲ ಲೈಫಲ್ಲಿ, ಓಕೆನಾ. ಸೊ ಆ ರೀತಿಯಾಗಿ ಅಮ್ಮನವರು ನಮಗೆ ಅನುಗ್ರಹಿಸ್ತಾರೆ. ಆದಷ್ಟು ವೇಸ್ಟ್ ಖರ್ಚುಗಳನ್ನು ಮಾಡೋದು ಕಡಿಮೆ ಮಾಡಿ ಆದಷ್ಟು ಹಣವನ್ನು ನಾವೆಷ್ಟು ಹಿಡಿದಿಟ್ಟು ಖರ್ಚು ಮಾಡ್ತೀವೋ ಅಷ್ಟು ನಮಗೆ ಹೊಲಿತಾಳೆ ಅಮ್ಮನವರು. ಇನ್ನು ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ನೀವು ಶುಕ್ರವಾರ ನಿಮ್ಮ ಕೆನ್ನೆಗೆ ಒಂಚೂರು ಮೊಸರನ್ನ, ಈಗ ನಾವು ಅರಿಶಿನ ಇಟ್ಕೊತೀವಲ್ಲ ಆ ಒಂದು ಜಾಗಕ್ಕೆ ಒಂದು ಸ್ವಲ್ಪ ಮೊಸರನ್ನ ತಗೊಂಡು ಸ್ವಲ್ಪ ಕೆನ್ನೆಗೆ ಹಚ್ಕೊಳ್ಳಿ. ನೋಡಿ ಹೆಂಗಿರುತ್ತೆ ನಿಮ್ಮ ಲೈಫು ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬದಲಾಗುತ್ತೆ ಅಂತಂದರೆ ಖಂಡಿತ ನೀವು ಯೋಚನೆ ಕೂಡ ಮಾಡಿರಲ್ಲ, ಆ ರೀತಿ ಬದಲಾಗ್ತಾ ಹೋಗುತ್ತೆ. ಶುಕ್ರವಾರ ಮಾತ್ರ ನೀವು ಇದನ್ನ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರನ್ನ ಒಂಚೂರು ಎತ್ಕೊಂಡು ಒಂಚೂರೇ ಚೂರು ಕೆನ್ನೆಗೆ ಒಂದು ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಹಚ್ಕೊಳ್ಳಿ. ಇನ್ನು ನಮ್ಮ ಎಡಗೈಯಲ್ಲಿ ಶುಕ್ರ ಹೋರ ಜಾಗ ಇರ್ತದೆ, ಶುಕ್ರನ ಜಾಗ ಹೆಬ್ಬೆರಳು ಕೆಳಗಡೆ ಲೆಫ್ಟ್ ಸೈಡಲ್ಲಿ ಒಂದು ಸ್ವಲ್ಪ ಅರಿಶಿನ ಅಥವಾ ಒಂಚೂರು ಮೊಸರು. ಇದೆಲ್ಲದಕ್ಕಿಂತ ಬೆಸ್ಟು ಅಂತಂದರೆ ಪರ್ಫ್ಯೂಮ್ ಬರುತ್ತಲ್ಲ, ಆ ಪರ್ಫ್ಯೂಮ್ನ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಆ ಪ್ಲೇಸಲ್ಲಿ 2 ಕೈಯಿಂದ ರಬ್ ಮಾಡಿ. ಸೊ ಇದರಿಂದ ಶುಕ್ರ ನಮ್ಮ ಲೈಫಲ್ಲಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾನೆ. ಶುಕ್ರನ ಅನುಗ್ರಹ ಇತ್ತು ಅಂತಂದರೆ ನಮ್ಗೆ ಯಾವುದೇ ರೀತಿ ದುಡ್ಡಿಗಿರ್ಬೋದು, ಚಿನ್ನಕ್ಕಿರ್ಬೋದು, ಬೆಳ್ಳಿಗೆ, ಆಹಾರಕ್ಕೆ, ಧನಧಾನ್ಯಕ್ಕೆ ಕೊರತೆ ಅಂತನ್ನೋದು ಇರೋದಿಲ್ಲ. ಇನ್ನು ನಾನಿವತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ ಅಮ್ಮನವ್ರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬ ಆಸೆ ಇತ್ತು, ಬಿಲ್ವಪತ್ರೆಯಿಂದ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಬೇಕು ಮತ್ತು ಬಿಲ್ವಪತ್ರೆಯ ದೀಪಾರಾಧನೆ ಮಾಡಬೇಕು, ದೀಪವನ್ನು ಹಚ್ಚಬೇಕು ಅಂತ ಹೇಳಿ. ಸೊ ಇವತ್ತು ನನಗೆ ಆ ಒಂದು ಕೊನೆಯ ಅಧಿಕ ಮಾಸದ ಶುಕ್ರವಾರ ಆ ಆಸೆ ಈಡೇರಿತು ಅಂತಲೇ ಹೇಳಬಹುದು. ಈ ರೀತಿಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಬಂದು ಹೂ ಅಂದರೆ 5 ಹೂ ಥರ ಇರುವಂಥದ್ದು ತಾವರೆ ಹೂ ಬರುತ್ತಲ್ಲ ಆ ಥರ ಬತ್ತಿ. ಸೊ ಇದನ್ನು ನಾನು ಆರತಿ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ. ಆದಷ್ಟು ನಾವು ಎಷ್ಟು ಥರದ ದೀಪಾರಾಧನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಧಿಕ ಮಾಸದಲ್ಲಿ. ಈಗ ನಾನು ತೋರಿಸ್ತೀನಿ ನೋಡಿ, ಬಿಲ್ವಪತ್ರೆದು ಎಷ್ಟು ಚೆನ್ನಾಗಿದೆಯಲ್ಲ ಬತ್ತಿಗಳು. ಸೊ ಬಿಲ್ವಪತ್ರೆ ಬತ್ತಿಗಳು, ಬಿಲ್ವಪತ್ರೆಯಿಂದ ಅಮ್ಮನವ್ರಿಗೆ ಪೂಜೆ ಮಾಡಿಕೊಂಡೆ ನಂಗೆ ತುಂಬ ಸಂತೋಷ ಆಯಿತು, ಮನಸ್ಸಿಗೆ ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಸೊ ಇದೇ ರೀತಿ ಮಾಡ್ಕೊಳ್ಬೇಕು ಅಮ್ಮನವ್ರಿಗೆ. ಬಿಲ್ವಪತ್ರೆ ಅಂದರೆ ಬಿಲ್ವಪತ್ರೆ ಹುಟ್ಟಿದ್ದೇ ಲಕ್ಷ್ಮೀ ಅಮ್ಮನವರ ಹೃದಯದಿಂದ ಅಂತೆ. ಅದಕ್ಕೋಸ್ಕರ ನೀವು ಎಷ್ಟು ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ನನಗೆ ಯಾವ ಥರ ದೀಪಾರಾಧನೆ ಮಾಡಬೇಕು ಅಂತ ಆಸೆ ಇತ್ತು ಆ ರೀತಿಯೆಲ್ಲ ನಾನು ದೀಪಾರಾಧನೆ ಮಾಡಿಕೊಂಡೆ. ಇನ್ನು ನಾಳೆ ಶನಿವಾರ ನನ್ನ 5ನೇ ಸಪ್ತ ಶನಿವಾರ ವ್ರತ ನಾನು ಹೇಗೆ ಮಾಡ್ತೀನಿ, ಅದು ನಿಯಮಗಳು ಏನು, ಅದರಿಂದ ನಿಮ್ಗೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಡೀಟೇಲಾಗಿ ನಾಳೆ ಹೇಳ್ತೀನಿ, ಓಕೆ. ನಾನು ಈ ರೀತಿಯಾಗಿ ಅಮ್ಮನವ್ರಿಗೆ ಮುತ್ತಿನ ಆರತಿ ಮತ್ತು 5 ದೀಪಗಳನ್ನ ಹಚ್ಚಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ, ತಾವರೆ ಹೂವಿನ ದೀಪಗಳು. ಸೊ ನನಗೆ ತುಂಬ ಖುಷಿ ಆಯಿತು. ಅಮ್ಮನವ್ರಿಗೆ ತುಂಬ ಪ್ರೀತಿ ಆದ್ರಿಂದ ನಾವು ಏನು ವಸ್ತುಗಳನ್ನ ಅರ್ಪಿಸಿ ನಾವು ಪೂಜೆ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಈ ರೀತಿಯಾಗಿ ಪೂಜೆಗಳನ್ನ ಮಾಡಿಕೊಳ್ಳುವಂಥದ್ದು, ಅಮ್ಮನವ್ರಿಗೆ ಕೆಲವೊಂದು ಇಷ್ಟವಾದಂತಹ ವಸ್ತುಗಳನ್ನು ಅರ್ಪಿಸುವಂಥದ್ದು ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಮನೆಯಲ್ಲಿ ಸಂಕಷ್ಟಗಳು, ದಾರಿದ್ರ್ಯ ಅಂತ ಅನ್ನೋದು ಬರೋದಕ್ಕೆ ದಾರಿಯನ್ನು ಮಾಡಿಕೊಡೋದಿಲ್ಲ. ಅದೆಂಥ ಕೆಟ್ಟ ಸಮಯ ಇದ್ರೂ
ಅಮ್ಮನವರ ಅಥವಾ ಭಗವಂತನ ಒಂದು ಆಶೀರ್ವಾದ ಆಯಿತು ಅಂತಂದರೆ ನಾವು ಅದರಿಂದ ಹೊರಗಡೆ ಬಂದುಬಿಡ್ತೀವಿ ಅಲ್ವಾ. ಸೊ ವಾಯ್ಸೆಲ್ಲ ಸ್ವಲ್ಪ ಸ್ಲೋ ಇತ್ತು ಅಂತಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳು ನಿದ್ದೆ ಮಾಡ್ತಾ ಇರ್ತಾರೆ, ಸೊ ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಅಂತ ಅಂದ್ಕೊತೀನಿ ಅದಷ್ಟೇ. ನೋಡಿ, ಈ ರೀತಿಯಾಗಿ ಬಿಲ್ವಪತ್ರೆಗಳನ್ನೆಲ್ಲ ಅರ್ಪಿಸಿ ಪೂಜೆ ಮಾಡ್ಕೊತಾ ಇದ್ದೀನಿ. ನೀವೆಲ್ಲ ಯಾರಾದರೂ ಪೂಜೆ ಎಲ್ಲ ಮಾಡ್ಕೊಂಡ್ರಾ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಇನ್ನು ನಾನು ಎಳ್ಳೆಣ್ಣೆ ದೀಪಾರಾಧನೆ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಎಣ್ಣೆ ಕೂಡ ಹಾಕಿ ದೀಪಾರಾಧನೆ ಮಾಡ್ತೀನಿ. ಮಲ್ಲಿಗೆ ಎಣ್ಣೆ 1-2 ಚುಕ್ಕೆಗಳನ್ನ ಹಾಕಿದ್ರೆ ಸಾಕು, ತುಂಬ ಒಳ್ಳೆಯದು. ಸೊ ಈ ರೀತಿಯೆಲ್ಲ ಮಾಡೋದ್ರಿಂದ ಇದೆಲ್ಲ ಏನು ಗೊತ್ತಾ, ನಮ್ಮ ಲೈಫ್ಗೆ ಒಂದು ರಕ್ಷಣೆ, ಒಂದು ರಕ್ಷಾ ಕವಚ ಅಂತಲೂ ನಮಗೆ ಸಿಗುತ್ತೆ. ಸೊ ನಾವು ಈ ರೀತಿಯೆಲ್ಲ ಮಾಡೋದ್ರಿಂದ ನಾವು ಏನೂ ಮಾಡದೆ ಭಗವಂತನ ಸೇವೆನೇ ನಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ತುಂಬ ಕಷ್ಟ ಈ ಕಲಿಯುಗದಲ್ಲಿ ಬದುಕೋದು. ಈಗಿರೋ ನಾವು ತಿನ್ನುವಂತಹ ಆಹಾರ ಇರ್ಬೋದು, ಈಗಿರುವಂತಹ ನಮ್ಮ ಆಯಸ್ಸು ಇರ್ಬೋದು, ಆರೋಗ್ಯ. ಹಿಂದಿನ ಕಾಲದಲ್ಲೆಲ್ಲ 100 ವರ್ಷ ಬದುಕ್ತಾಯಿದ್ರು, ಅಟ್ಲೀಸ್ಟ್ 90-95 ವರ್ಷ ಬದುಕ್ತಾಯಿದ್ರು. ಬಟ್ ಈಗ 40-50 ವರ್ಷ ಬದುಕೋದೇ ಕಷ್ಟ. ಹಾಗಾಗ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಎಷ್ಟು ಈ ಕಲಿಯುಗದಲ್ಲಿ ಭಗವಂತನ ಸೇವೆಯನ್ನು ಮಾಡಿ ಒಂದು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡ್ಕೊತೀವೋ ನಮ್ಮ ಕುಟುಂಬಕ್ಕೆ ರಕ್ಷಣೆ ಇರುತ್ತೆ, ಒಂದು ರಕ್ಷಕ ಕವಚದಂತೆ ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೋತಾ ಇರಿ. ಶ್ರಾವಣ ಮಾಸ ಕೂಡ ಬರುತ್ತೆ. ಸೊ ಶ್ರಾವಣ ಮಾಸದಲ್ಲಿ ಕೂಡ ನಾವು ಹೆಚ್ಚಾಗಿ ಪೂಜೆ ಮಾಡೋದು ನಮಗೊಂದು ಒಳ್ಳೆ ಫಲಗಳನ್ನು ಕೊಡುತ್ತೆ. ಅಧಿಕ ಮಾಸನ ತುಂಬ ಜನ ಮಿಸ್ ಮಾಡ್ಕೊಳ್ಳೋದು, ಮತ್ತು ಈ ಅಧಿಕ ಮಾಸ ನಮ್ಗೆ ಸಿಗೋದು ಮತ್ತೆ ನಮ್ಮ 3 ವರ್ಷಕ್ಕೇ. ಯಾರೆಲ್ಲ ಮಾಡ್ಕೊಂಡಿದ್ರೋ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗುತ್ತೆ. ಮಾಡಿಕೊಂಡೆ ಇಲ್ಲದೇ ಇರೋರು ಅಟ್ಲೀಸ್ಟು ಇನ್ನೂ ಭಾನುವಾರ ಸೋಮವಾರ ತನಕನೂ ಟೈಮ್ ಇರುತ್ತೆ. ಸೊ ಅಲ್ಲಿ ಅವತ್ತಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಈ ರೀತಿಯಾಗಿ ನಾನು ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. ಗಣಪತಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಗಿದ ನಂತರ ಗಣಪತಿ ಹಾಗೆ ಹೂ ಕೊಟ್ಟರು ತುಂಬ ಖುಷಿ ಆಯಿತು ನನಗೆ. ನಾನು ಹೇಳಿದ್ದೆ, ನೀವು ಇಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗಿಯೂ ಹೇಳ್ತೀನಿ. ಒಂದು ಒಳ್ಳೆ ಹಣಕಾಸಿನಲ್ಲಿ ತೊಂದರೆ ಇಲ್ದಂಗೆ ನಾವು ಆರಾಮಾಗಿ ಈಸಿಯಾಗಿ ತಟ್ಕೊಂಡು ಹೋಗ್ಬೋದು. ಬಿಳಿ ಹೂಗಳಿಂದ ಅರ್ಚನೆ ಮಾಡುವುದು, ಅಮ್ಮನಿಗೆ ಅರ್ಪಿಸುವುದು, ಬಿಲ್ವಪತ್ರೆನ ಅರ್ಪಿಸುವುದು, ಮತ್ತು ಏಲಕ್ಕಿ ಹಾರವನ್ನು ಹಾಕುವಂಥದ್ದು, ಒಂಚೂರು ಅರಿಶಿಣವನ್ನು ನಮ್ಮ ಕೆನ್ನೆಗೆ ಹಚ್ಕೊಳ್ಳುವಂಥದ್ದು, ಒಂದು ಸ್ವಲ್ಪ ಪರ್ಫ್ಯೂಮ್ನ ರಬ್ ಮಾಡ್ಕೊಳ್ಳುವಂಥದ್ದು ಇರಬಹುದು. ಅದಾದಮೇಲೆ ಇನ್ನು ನೈವೇದ್ಯವನ್ನು ಇಡುವಂಥದ್ದು, ಮೊಸರನ್ನ ಮತ್ತು ಬೆಲ್ಲದನ್ನ ಈ ರೀತಿಯೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ಮಾಡ್ತಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಹೋದಂತೆ ನಮ್ಮ ಎಲ್ಲ ಕಷ್ಟಗಳು ಕರಗ್ತಾ ಹೋಗುತ್ತೆ. ಬಟ್ ಒಂದಲ್ಲ ಒಂದು ಸಾರಿ ನಮ್ಮ ಜೀವನದಲ್ಲಿ ಯಶಸ್ಸು ಅಂತಂದು ಸಿಗುತ್ತೆ. ಆ ಒಂದು ಯಶಸ್ಸು ನಮಗೆ ಶಾಶ್ವತವಾಗಿ ಇರುತ್ತೆ, ಟೆಂಪರ್ವರಿ ಎಲ್ಲ ಇರೋದಿಲ್ಲ. ನೀವೆಷ್ಟು ಶ್ರದ್ಧೆ ಭಕ್ತಿ ಪ್ರೀತಿಯಿಂದ ಮಾಡ್ತಿರಲ್ಲ ಅಂಥದ್ದು. ಸೊ ಈ ರೀತಿಯಾಗಿ ನನ್ನ ಪೂಜೆಗಳೆಲ್ಲ ಮುಗಿಸ್ಕೊಂಡಿದ್ದೀನಿ ಆ್ಯಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇವತ್ತು ನನ್ನ ಒಂದು ಚಿಕ್ಕ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಸೊ ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತು ಈ ಟಿಪ್ಸ್ ಇಷ್ಟ ಆಗಿದೆ, ಒಂದು ವೇಳೆ ಇನ್ನೊಂದು ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಅಂದರೆ ಹೇಳಿ, ನೆಕ್ಸ್ಟ್ ಟೈಮು ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಸೊ ಪೂಜೆ ಎಲ್ಲ ನಾನು ಹೇಗೆ ಮಾಡ್ಕೊಂಡಿದ್ದೆ ಆ್ಯಂಡ್ ನಿಮಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ತುಂಬ ಜನ ನನ್ನ ಹಳೆ ವ್ಯೂವರ್ಸ್ ಕಮೆಂಟ್ ಆಗ್ತಾಯಿದ್ರು, ಅಕ್ಕ ಎಲ್ಲಿ ಹೋಗಿದ್ರಿ, ಏನಾಗಿತ್ತು ನಿಮಗೆ, ತುಂಬ ಮಿಸ್ ಮಾಡ್ಕೊತಾ ಇದ್ರಿ ನಿಮ್ಮನ್ನು ಅಂತ. ನಾನು ಅಷ್ಟೇ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇರುತ್ತಲ್ಲ ಕೆಲವೊಂದು ಕಣದ ಕೈಗಳು, ಬೆನ್ನಿಗೆ ಚೂರಿ ಹಾಕುವಂತಹ ಕೆಲವೊಬ್ಬ ಮನುಷ್ಯ ಅಂತ ಅಂದ್ಕೊಂಡಿರೋಂತಹ ಪ್ರಾಣಿಗಳು. ಸೊ ಈ ರೀತಿ ನಾವು ಚೆನ್ನಾಗಿರೋದು ನೋಡಿದ್ರೆ ಸಾಕು, ಸಹಿಸೋದಕ್ಕಾಗಲ್ಲ. ಏನೋ ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ ಲೈಫಲ್ಲಿ, ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತಂದ್ರೇನೋ, ಅಥವಾ ಇವ್ರು ಚೆನ್ನಾಗಿದ್ದಾರೆ ಅಂತ ಅನ್ನೋ ಕಾರಣಕ್ಕೋ, ಅಥವಾ ಇಲ್ಲ ಇವ್ರು ಖುಷಿಯಾಗಿದ್ದಾರೆ, ಇವ್ರು ಏನಾದರೂ ಒಂದು ನೋವು ತಿನ್ನಲಿ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಏನೋ ಒಂದು ಕೆಲವೊಂದು ಅದು ಇದು ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಮಾಡ್ಕೊಳ್ಳಿ, ನಾನು ಯಾವತ್ತೂ ಅವ್ರು ಕೆಟ್ಟದ್ದು ಬಯಸಲ್ಲ. ಅವ್ರು ಮಾಡಿದ್ದು ಅವ್ರಿಗೇ ಕರ್ಮ ಕಾಣಲ್ಲ ಫ್ರೆಂಡ್ಸ್, ಬಟ್ ಕಾಡದೆ ಮಾತ್ರ ಬಿಡೋದು ಲೈಫಲ್ಲಿ ಯಾರಿಗೂ ಅಷ್ಟೇ. ನಾವು ಮಾಡಿದ್ದು ನಮಗೇ. ಹಿಂದಿನ ಕಾಲದಲ್ಲಿ ನಾವು ಮಾಡಿದ್ದು ನಮ್ಮ ಮೊಮ್ಮಕ್ಕಳಿಗೆ, ಮಕ್ಕಳಿಗೆ, ಮಕ್ಕಳಿಗೆ ಅಂತ ಇದ್ದರು. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ, ನಾವು ಮಾಡಿದ್ದು ನಾವು ಇಲ್ಲೇ ಅನುಭವಿಸಿಲ್ಲ, ತೀರಿಸಿನೇ ಹೋಗಬೇಕು. ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅವ್ರಿಗೂ. ನಮಗೆ ನೋವು ಸಂಕಟ ನಮ್ಮ ಕಣ್ಣೀರನ್ನ ಕೊಟ್ಟವರು ಭಗವಂತ ಇದ್ದಾನೆ, ನೋಡ್ತಾ ಇರ್ತಾನೆ ಯಾವಾಗಲೂ. ನಾನು ಸದಾ ಭಗವಂತನ ಹತ್ರ ತಲೆ ಬಾಗಿ ಕೇಳ್ಕೊತೀನಿ. ಅವ್ರು ಕೆಟ್ಟ ದಾರಿಯಲ್ಲಿ ನಡೆದ್ರೂ ಭಗವಂತ ನನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಪೂಜೆ ಎಲ್ಲ ಮುಗಿಸಿ ಸಂಜೆ ಕೂಡ ಶುಕ್ರವಾರ ಅಲ್ಲ, ಹಾಗಾಗಿ ಅಮ್ಮನವ್ರಿಗೆ 33 ಬತ್ತಿದ್ದು ದೀಪಾರಾಧನೆ ಕೂಡ ಮಾಡ್ಕೊಂಡಿದ್ದೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ನನ್ನ ಹಳೆ ವ್ಯೂವರ್ಸ್ ಎಲ್ಲರಿಗೂ ಲವ್ ಯು ಸೋ ಮಚ್, ಲವ್ ಯು, ಮಿಸ್ ಯು ಲಾಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.
ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಸಪ್ತ ಶನಿವಾರ ವ್ರತದ ಫುಲ್ ಡೀಟೇಲ್ನ ಹೇಳ್ತೀನಿ. ನೀವು ಏನಕ್ಕೆಲ್ಲ ಆ ಪೂಜೆಯನ್ನು ವ್ರತವನ್ನು ಮಾಡ್ಕೊಳ್ಬೋದು ಅಂತ ಹೇಳಿ. ತುಂಬಾ ಪವರ್ಫುಲ್ ಆದಂತಹ ವ್ರತ, ಒಂದು ಒಳ್ಳೆಯ ವ್ರತ, ತುಂಬ ಸಿಂಪಲಾಗಿ ಕೂಡ ನೀವು ಪೂಜೆಯನ್ನು ಮಾಡ್ಕೊಂಬಿಡ್ಬೋದು. ಸೊ ನಾಳೆ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.